ನೀರಿನಲ್ಲಿ ದೋಣಿ ಇರಬೇಕು, ಆದರೆ ದೋಣಿಯಲ್ಲಿ ನೀರು ಇರಬಾರದು. ಬದುಕಿನಲ್ಲಿ ನೆನಪುಗಳು ಇರಬೇಕು, ಆದರೆ ನೆನಪುಗಳಲ್ಲಿ ಬದುಕು ಇರಬಾರದು. ಸಮಯವು ಎಲ್ಲರಿಗೂ ಸಿಗುತ್ತೆ ಜೀವನ ಬದಲಿಸಲು, ಆದರೆ ಜೀವನ ಪುನಃ ಸಿಗದು ಸಮಯವನ್ನು ಬದಲಿಸಲು. ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ, ಯಾವಾಗ ಬೇಕಾದರೂ ಹೋಗಬಹುದು. ಜೀವನ ನಮ್ಮ ಮಾತನ್ನು ಕೇಳುತ್ತದೆ, ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ಕಾಲ ಯಾರ ಸ್ವತ್ತೂ ಅಲ್ಲ. ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ಕಾದಿರುತ್ತದೆ. ಪ್ರಪಂಚ ಹೇಗಿದೆ ಎಂದರೆ ತಮಗಾದಾಗ ಮಾತ್ರ ನೋವು, ಬೇರೆಯವರಿಗಾದರೆ ಅದು ಅವರ ಹಣೆ ಬರಹ. ನಂಬಿಕೆ ಎಂದರೆ ಸೂರ್ಯನ ಹಾಗೆ ಇರಬೇಕು. ಸಂಜೆ ಮುಳುಗಿದರೂ ನಾಳೆ ಮತ್ತೆ ಬಂದೇ ಬರುತ್ತಾನೆ ಎನ್ನುವಂತೆ. ಮಾತಿನಲ್ಲಿ ಹಿಡಿತ ಇರಬೇಕು, ಬುದ್ಧಿಯಲ್ಲಿ ನುರಿತ ಇರಬೇಕು. ಮಾತಿನಲ್ಲಿ ಹಿಡಿತ ಇಲ್ಲದಿದ್ದರೆ ಮನಸ್ಸು ಹಾಳಾಗುತ್ತದೆ, ಬುದ್ಧಿಯಲ್ಲಿ ನುರಿತ ಇಲ್ಲದಿದ್ದರೆ ಜೀವನ ಹಾಳಾಗುತ್ತದೆ. ಸತ್ತಾಗ ಕಣ್ಣೀರು ಹರಿಸುವವರು ಇದ್ದಾಗ ಕಣ್ಣೀರು ಒರೆಸಲಾರರು, ಇದುವೇ ಸತ್ಯ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ನೀವು ಅಸಲಿಯಾಗಿ ಹುಟ್ಟಿದ್ದೀರಿ, ಬೇರೆಯವರ ನಕಲಾಗಿ ಸಾಯಬೇಡಿ. ಕಷ್ಟಕ್ಕೂ ಸುಖಕ್ಕೂ ಇರುವ ವ್ಯತ್ಯಾಸವೆಂದರೆ ಕಷ್ಟಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ, ಅದೇ ಸುಖವನ್ನು ನಾವೇ ಹುಡುಕುತ್ತಾ ಹೋಗಬೇಕು. ಸಮಯ, ಸ್ನೇಹ, ಆರೋಗ್ಯ ಇತ್ಯಾದಿಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಕಳೆದುಕೊಂಡಾಗಷ್ಟೇ ಅವುಗಳ ನಿಜವಾದ ಬೆಲೆ ತಿಳಿಯುತ್ತದೆ. ಆದ್ದರಿಂದ ಅವುಗಳನ್ನು ಜೋಪಾನವಾಗಿ ಕಾಪಾಡಿಕೊಳ್ಳೋಣ. ಕಳೆದು ಹೋದ ಜಾಗದಲ್ಲಿ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದ ಜಾಗದಲ್ಲೇ ಬೆಳೆಯಬೇಕು, ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸಿಕೊಳ್ಳಬೇಕು. ಜೀವನದಲ್ಲಿ ಎರಡನ್ನೂ ಎಂದಿಗೂ ವ್ಯರ್ಥ ಮಾಡಬೇಡಿ. ಒಂದು ಅನ್ನದ ಕಣ, ಇನ್ನೊಂದು ಆನಂದದ ಕ್ಷಣ. ಉತ್ತರ ಕೊಡೋಕೆ ಸಾಧ್ಯವಾಗದೇ ಇರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಆಗೋದು ನಮ್ಮ ನಗುನೇ. ಆ ನಗು ಸದಾ ನಮ್ಮ ಜೊತೆಯಲ್ಲಿರಲಿ ಸ್ನೇಹಿತರೆ. ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ಒಳ್ಳೆಯ ವ್ಯಕ್ತಿತ್ವ ಇರಲೇಬೇಕು. ನಾವು ಹುಟ್ಟಿದ ನಂತರ ಮಾತು ಕಲಿಯಲು 2 ವರ್ಷವಾದರೂ ಬೇಕು. ಆದರೆ ಯಾವ ಮಾತನ್ನು ಆಡಬೇಕು, ಯಾವುದನ್ನು ಆಡಬಾರದು ಎಂಬುದನ್ನು ಕಲಿಯಲು ಇಡೀ ಜೀವಮಾನದ ಕಾಲ ಸಾಲದು. ಹೊಡೆಯುವವರ ಕೈಯನ್ನು ತಡೆಯಬಹುದು, ಆದರೆ ಆಡಿಕೊಳ್ಳುವವರ ನಾಲಿಗೆಯನ್ನು ತಡೆಯಲಾಗದು. ಅವರ ಪಾಡಿಗೆ ಅವರನ್ನು ಬಿಟ್ಟು ನಮ್ಮ ದಾರಿಯಲ್ಲಿ ನಾವು ಮುಂದೆ ಸಾಗೋಣ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ. ಬದುಕಿನಲ್ಲಿ ಎಡವಿ ಬಿದ್ದವನಿಗೆ ಛಲವೆಂಬುದು ಬೆಟ್ಟದಷ್ಟಿರಬೇಕೆಂದೇನಿಲ್ಲ. ಚಿಕ್ಕ ಬೀಜದಷ್ಟಿದ್ದರೂ ಸಾಕು, ಬಿದ್ದಲ್ಲೇ ಬೇರೂರಿ ಬೆಳೆದು ಎದ್ದು ನಿಲ್ಲುವಂತೆ. ಓಕೆ ಸ್ನೇಹಿತರೆ, ಈ ಹಿತನುಡಿಗಳು ನಿಮಗೆ ಹೇಗೆ ಅನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಜೀವನದ ಸತ್ಯ ಮಾತುಗಳಲ್ವಾ. ಇಂತಹ ಮಾತುಗಳನ್ನು ಕೇಳಲು ಮತ್ತೆ ವಿಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ತೆ.